ಅಭಿವೃದ್ಧಿ ಲೈಫ್ ಸ್ಟೈಲ್ ನ ವೀಕ್ಷಕರಿಗೆ ಸ್ವಾಗತ. ನಿಮ್ಮ ಡಾಕ್ಟರ್ ದೀಪಕ್ ಗುರ್ಜಿ ಮಾಡುವ ಪ್ರಣಾಮಗಳು. ಸೊ ಇವತ್ತಿನ ಸಂಚಿಕೆಯಲ್ಲಿ ಯಾರಿಗೆ ಪರ್ಸನಲ್ ಇಯರ್ ನಂಬರ್ 4 ಬಂದಿರುತ್ತೆ ಅವ್ರ ಲೈಫ್ ಅಲ್ಲಿ ಯಾವ ರೀತಿ ಪ್ರೋಗ್ರೆಸ್ ಸಿಗುತ್ತೆ ಅಥವಾ 2025 ಯಾವ ರೀತಿ ಪ್ರತಿಫಲ ಸಿಗುತ್ತೆ ಅನ್ನೋದನ್ನ ತಿಳಿಸ್ತಾ ಬರ್ತೀನಿ ಸ್ನೇಹಿತರೆ. ಮೊದಲಿಗೆ ಯಾರಿಗೆ ಪರ್ಸನಲ್ ಇಯರ್ ನಂಬರ್ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಪರ್ಸನಲ್ ಇಯರ್ ನಂಬರ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ಗೊತ್ತಿಲ್ಲ ಅಂತಂದ್ರೆ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಈಗ ಡೇಟ್ ಆಫ್ ಬರ್ತ್ ನ ತಗೊಳ್ಳೋಣ. ಈಗ 5/9/1982 ಇದೆ ಅಂತ ಅನ್ಕೊಳ್ಳಿ. ಸೊ ಆ 5ನೇ ನಂಬರ್ ಬರ್ತ್ ಡೇಟ್ ಏನಿದೆ ಹಾಗೆ ಉಳಿಸ್ಕೊಳ್ಳಿ. ಆಮೇಲೆ ಮಂತ್ ನಂಬರ್ 9 ಏನಿದೆ ಹಾಗೆ ಉಳಿಸ್ಕೊಳ್ಳಿ. ಆಮೇಲೆ 1982 ಬರ್ತ್ ಇಯರ್ ಏನಿದೆ ಅದನ್ನ ರೀಪ್ಲೇಸ್ ಮಾಡಿ ಯಾವ್ದ್ರಿಂದ ಕರೆಂಟ್ ಇಯರ್ ನಂಬರ್ ಏನಿದೆ 2025 ರೀಪ್ಲೇಸ್ ಮಾಡ್ಬೇಕಾಗತ್ತೆ. ಸೊ ಈ ಎಕ್ಸಾಂಪಲ್ ತಗೊಂಡಾಗ ನಮಗ್ ಬರ್ತಾ ಇರುವಂತ ಪರ್ಸನಲ್ ಇಯರ್ ನಂಬರ್ 5 ಆಗುತ್ತೆ. ಸೊ ಅದೇ ರೀತಿ ನಿಮ್ಮ ಪರ್ಸನಲ್ ಇಯರ್ ನಂಬರ್ ಯಾವ್ದು ಬರುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಸೊ ನಿಮ್ಮ ಪರ್ಸನಲ್ ಇಯರ್ ನಂಬರ್ ಅಪ್ಪಿತಪ್ಪಿ 4 ಬಂದಿದೆ ಆದ್ರೆ ಆ ಪರ್ಸನಲ್ ಇಯರ್ ನಂಬರ್ 4 ಯಾವ ರೀತಿ ಪ್ರತಿಫಲ ಕೊಡುತ್ತೆ ಅನ್ನೋದನ್ನ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಮೊದಲಿಗೆ ಆ 4ನೇ ನಂಬರ್ ಅಂದ್ರೆ ಏನು, ಇಟ್ ಈಸ್ ಅ ಚೆಕ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ನೀವ್ ಏನ್ ಕೆಲಸ ಮಾಡ್ತಿದ್ರ ಅದನ್ನ ಒಂದು ಚೆಕ್ ಮಾಡುವಂತ ಟೈಮ್ ಬಂದಿದೆ ಅಂತ ಅನ್ಕೊಳ್ಳಿ. ಆಮೇಲೆ ಆದಷ್ಟು ಪ್ಲಾನಿಂಗ್ ಬಗ್ಗೆ ಗಮನ ಕೊಡಿ, ಆದಷ್ಟು ಒಂದು ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ ನಿಮ್ಮ ಆರ್ಗನೈಸೇಷನ್ ಬಗ್ಗೆ, ಒಂದು ಪ್ಲಾನಿಂಗ್ ಬಗ್ಗೆ. ಸೊ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನೋಡ್ಕೊಳ್ಳಿ. ಆಮೇಲೆ ಮತ್ತೆ ಮನಸ್ಸಿನಲ್ಲಿ ಮೆಡಿಟೇಷನ್ ಬಗ್ಗೆ ಗಮನ ಕೊಡಿ, ಆದಷ್ಟು ಟೈಮ್ ತಗೊಳ್ಳಿ, ಆದಷ್ಟು ಪ್ರಾಣಾಯಾಮ ಮಾಡಿ, ಒಂದು ಯೋಗ ಮಾಡಿ. ಸೊ ಈ ರೀತಿ ಎಲ್ಲ ಮಾಡ್ಕೊಂಡಿದೆ ಆದ್ರೆ ನಿಮ್ಮ ಕಂಟ್ರೋಲ್ ಅಲ್ಲಿ ಇರ್ತೀರಾ. ಸೊ ಇಲ್ಲ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಎಡವಟ್ಟುಗಳಾಗ್ಬಿಡುತ್ತೆ. ಸೊ ನಿಮ್ಮ ಈ ವರ್ಷ ಏನು ಅಂತಂದ್ರೆ ವೆಯ್ಟ್ ಅಂಡ್ ವಾಚ್ ಅಂತ ಹೇಳ್ತೀನಿ. ಸೊ ಯಾವ್ದೇ ರೀತಿ ಆಕ್ಷನ್ ಮೋಡ್ಗೆ ಹೋಗೋಂಗಿಲ್ಲ ನೀವು. ಸೊ ಈ ವರ್ಷ ಏನಿದ್ರು ಮುಂದಿನ ವರ್ಷ ಏನ್ ಆಗಿದೆ ಪರ್ಸನಲ್ ಇಯರ್ ನಂಬರ್ 5 ಬರುತ್ತೆ ನಿಮ್ಗೆ, ಅವಾಗ ಏನ್ ಬೇಕಾದ್ರೂ ಪ್ರಯತ್ನ ಪಡ್ಬೋದು ನೀವು. ಬಟ್ ಈಗೇನಿದ್ರು ಇಟ್ಸ್ ಓನ್ಲಿ ಅ ಟ್ರೈನಿಂಗ್. ಮುಂದಿನ ವರ್ಷ ಏನ್ ಪರ್ಸನಲ್ ಇಯರ್ ನಂಬರ್ 5 ಬರುತ್ತೆ ಅದಕ್ಕೆ ತಯಾರಿ ಅಂತ ಅನ್ಕೊಳ್ಳಿ. ಏನೋ ಒಂದು ಹೊಸ ಕೆಲಸ ಮಾಡ್ಬೇಕು ಅನ್ಕೊಂಡಿದ್ರಿ, ಹೊಸ ಪ್ರಾಜೆಕ್ಟ್ ಅನ್ನ ಅನ್ಕೊಂಡಿದ್ರಿ, ಅಥವಾ ಮದ್ವೆ ಆಗ್ಬೇಕು ಅಂತಿದ್ರಿ, ಅಥವಾ ಒಂದು ಮಗು ಮಾಡ್ಕೊಬೇಕು ಅಂತಿದ್ರಿ. ಸೊ ನಿಮ್ಮ ಏನೇ ಮನಸ್ಸಿನ ಆಸೆಗಳಿದ್ರು ಕೂಡ ಎಲ್ಲದಕ್ಕೂ ಕೂಡ ಒಂಚೂರ್ ಬ್ರೇಕ್ ಕೊಡಿ. ಅಥವಾ ಮಾಡ್ಕೊಳ್ಳೇಬೇಕು ಅಂತಿದ್ರೆ ಈ ವರ್ಷದ ಏನ್ ಲಾಸ್ಟ್ ಸ್ಟೇಜ್ ಏನ್ ಬರುತ್ತೆ ಅಕ್ಟೋಬರ್-ನವೆಂಬರ್ ಟೈಮಲ್ಲಿ ಅವಾಗ ಪ್ರಯತ್ನ ಪಡಿ. ಸೊ ದಟ್ ಮುಂದಿನ ವರ್ಷ ಅದು ಮಗುಗೆ ಡೆಲಿವರಿ ಆಗುವಂಥದ್ದು ಆಗುತ್ತೆ. ಆ ಟೈಮಲ್ಲಿ ನಿಮ್ಗೆ ಒಳ್ಳೆ ಸಕ್ಸಸ್ ಸಿಗುವಂಥದ್ದು ಕೂಡ ಆಗುತ್ತೆ. ಸೊ ಪರ್ಸನಲ್ ಇಯರ್ ನಂಬರ್ ಏನು, ಮುಂದಿನ ವರ್ಷಕ್ಕೆ ಇಟ್ ಇಸ್ ಅ ಪ್ರಿಪರೇಷನ್ ಟೈಮ್. ಸೊ ಇದು ನಿಮ್ಮ ವೆಯ್ಟ್ ಅಂಡ್ ವಾಚ್ ಅಥವಾ ನಿಮ್ಮ ನೆಕ್ಸ್ಟ್ ಏನು ಸಕ್ಸಸ್ ಬರ್ತಾ ಇದೆ ಅದಕ್ಕೆ ತಯಾರಿ ಅಂತ ಅನ್ಕೊಳ್ಳಿ. ಏನ್ ಕೆಲಸ ಆಗ್ಬೇಕು ಅದಕ್ಕೆ ನೀವು ತಯಾರಿ ಅಂತ ಅನ್ಕೊಬೇಕು. ಆಮೇಲೆ ನಿಮ್ಮ ಮೆಡಿಟೇಷನ್ ಕಂಪಲ್ಸರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಬೆಳಗ್ಗೆನೋ ಅಥವಾ ರಾತ್ರಿನೋ ಮಲ್ಗೋ ಟೈಮಲ್ಲೋ ಒಂದ್ಸಲ ಹನುಮಾನ್ ಚಾಲೀಸನ ಕೇಳ್ಕೊಂಡು ಮಲ್ಗುವಂಥದ್ದು. ಸೊ ಇದನ್ನ ಮಾಡಿ. ಯಾಕಂದ್ರೆ ಈ 4ನೇ ನಂಬರ್ ಅವ್ರು ಏನ್ ಗೊತ್ತಾ, ಸ್ವಲ್ಪ ಸಡನ್ ಡಿಸಿಷನ್ ತಗೊಳ್ಳೋದು ಜಾಸ್ತಿ, ಆತರ ಬುದ್ಧಿ ಜಾಸ್ತಿ. ಯಾವುದೇ ರೀತಿ ಲಾಸ್ಟ್ ಮಿನಿಟ್ ಚೇಂಜಸ್ ನ ಮಾಡ್ಕೊಳಕ್ ಹೋಗ್ಬಿಡಿ, ಲಾಸ್ಟ್ ಮಿನಿಟ್ ಡಿಸಿಷನ್ಸ್ ನ ಮಾಡಕ್ ಹೋಗ್ಬಿಡಿ. ಯಾವುದೇ ರೀತಿ ಇಲ್ದಿರೋದಕ್ಕೆ ಅಥವಾ ಏನೋ ಗೊತ್ತಿಲ್ದಿರೋದಕ್ಕೆ ಇನ್ವೆಸ್ಟ್ ಮಾಡಕ್ ಹೋಗ್ಬಿಡಿ. ಎಸ್ಪೆಷಲಿ ಈ ಕ್ರಿಪ್ಟೋ ಆಗ್ಬೋದು, ಇನ್ನೊಂದೇನೋ ಆಗ್ಬೋದು, ಯಾರೋ ಏನೋ ಹೇಳಿದ್ರು ಅದನ್ನೆಲ್ಲ ಪ್ರಯತ್ನ ಪಡೆಯಕ್ ಹೋಗ್ಬಿಡಿ. ಆದಷ್ಟು ರಿಸರ್ಚ್ ಬಗ್ಗೆ ಗಮನ ಇರಲಿ, ಮೈಂಡ್ ನ ಕಾಮಾಗಿಟ್ಕೊಳ್ಳಿ. ನಿಮ್ಮ ಲೈಫಲ್ಲಿ ಅದ್ಭುತವಾದಂತ ಒಂದು ಪ್ರೋಗ್ರೆಸ್ ನೋಡ್ತೀರಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ವಂದನೆಗಳು.